ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಇವತ್ತು ನಾನು ಬೆಂಗಳೂರಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಈ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಐಟಿ-ಬಿಟಿಯ ಕೇಂದ್ರ ಬಿಂದು ಅಂದ್ರೂ ಸಹಿತ ತಪ್ಪಾಗೋದಿಲ್ಲ. ಅದರ ಜೊತೆಗೆ ಪ್ರತಿಷ್ಠಿತ ಬಡಾವಣೆಗಳಾಗಿರುವಂತಹ HSR ಲೇಔಟ್, JP ನಗರ, ಅದರ ಜೊತೆಗೆ BTM ಲೇಔಟ್ ನ ಕೆಲ ಭಾಗಗಳು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಬರುತ್ತೆ. ಅದರ ಜೊತೆಗೆ ಪರಪ್ಪನ ಅಗ್ರಹಾರದವರೆಗೂ ಸಹಿತ ಈ ವಿಧಾನಸಭಾ ಕ್ಷೇತ್ರ ಚಾಚಿಕೊಂಡಿರುವಂತದ್ದು ಬಹಳಷ್ಟು ದೊಡ್ಡ ಮಟ್ಟದ ವಿಧಾನಸಭಾ ಕ್ಷೇತ್ರವಾಗಿದೆ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 4 ಬಾರಿಯಿಂದನೂ ಸಹಿತ ಸತೀಶ್ ರೆಡ್ಡಿ ಅವರು ಶಾಸಕರಾಗಿ ಆಯ್ಕೆ ಆಯ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಕಳೆದ 20 ತಿಂಗಳಿನಿಂದ ಈ ಕ್ಷೇತ್ರದಲ್ಲಿ ಯಾವ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಈ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆ, ಅದರ ಜೊತೆ ಇಲ್ಲಿರುವಂತಹ ಜನರು ಸತೀಶ್ ರೆಡ್ಡಿಯ ಬಗ್ಗೆ ಏನ್ ಹೇಳ್ತಾರೆ ಅಂತ ನೇರವಾಗಿ ಅವರಿಂದ ಕೇಳ್ಕೊಂಡ್ಬರೋಣ ಬನ್ನಿ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಿದೆ ಸರ್? ಇಲ್ಲಿ ಸತೀಶ್ ರೆಡ್ಡಿ ಬಂದ್ಮೇಲೆ ಎಲ್ಲ ಕಾವೇರಿ ಕನೆಕ್ಷನ್ ಕೊಟ್ಟು ಡೆವಲಪ್ಮೆಂಟ್ ಆಗಿದೆ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 10 of 10. ಓಕೆ, ಬರ್ತಾರೆ ಇಲ್ಲಿ ಜನರ ಜೊತೆ ಭೇಟಿ ಮಾಡ್ತಾರೆ? ಈ ಕ್ಷೇತ್ರದಲ್ಲಿ ತುಂಬಾ ನಿರ್ಲಕ್ಷ್ಯ ಇತ್ತು ಸರ್. ನಮ್ಮ MLA ಸತೀಶ್ ರೆಡ್ಡಿ ಬಂದ್ಮೇಲೆ ಸಖತ್ ಇಂಪ್ರೂವ್ಮೆಂಟ್ ಆಗಿದೆ ಸರ್. ಮೋರಿ ಕೆಲಸ ಆಗಿರ್ಬೇಕು, ರಾಜಕಾಲುವೆ ಆಗಿರ್ಬೇಕು, ನೀರ್ ವಿಚಾರ ಆಗಿರ್ಬೇಕು, ಪ್ರತಿಯೊಂದು ಕೆಲಸನೂ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಗಿದೆ. ಏನಂದ್ರೆ ಓವರ್ ಫ್ಲಡ್ ಆದಾಗ ಹೆವಿ ನೀರ್ ಬಂದವಾಗ ಆಬ್ವಿಯಸ್ಲಿ ಫ್ಲಡ್ ಆಗೇ ಆಗುತ್ತೆ ಸರ್. ಆ ಟೈಮಲ್ಲಿ ಏನ್ ಮಾಡಕ್ಕೂ ಆಗಲ್ಲ. ಆದ್ರೆ ಏನಾದ್ರೂ ಹೆಚ್ಚು ನೀರು ಹರಿದವಾಗ ಕಾಲ್ ಸೆಂಟ್ರ್ ಅಥವಾ MLA ಆಫೀಸಿಗೆ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಕಲ್ಸ್ಕೊಟ್ಟು ಕ್ಲಿಯರ್ ಮಾಡ್ಕೊಡ್ತಾರೆ. ರಾತ್ರಿ ಶನಿವಾರ ರಾತ್ರಿ ಮತ್ತೆ ಅವತ್ತಿನ ದಿನ ಮಧ್ಯಾಹ್ನ ಬಿದ್ದಿರೋ ಮಳೆನಲ್ಲೇ ಅನಾಹುತ ಆಗುತ್ತೆ. ಏನು ತೊಂದರೆ ಇಲ್ಲ. 8th ಮೇನು ಫಸ್ಟ್ ಕ್ರಾಸು, ಸೆಕೆಂಡ್ ಕ್ರಾಸು, ಕೇರಳ ಲೇಔಟ್, ಈ ಲೈನ್ ಅಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. MLA ಜನರಿಗೆ ಸಿಗ್ತಾರೆ? ಸಿಗ್ತಾರೆ. ಮನೇನು ಇಲ್ಲೇನೆ, ಒಂಗ್ಸಂದ್ರ 8 ಮೇನ್ ರೋಡ್ ಅಲ್ಲೇ ಇರೋದು. ಏನ್ ತೊಂದರೆ ಇಲ್ಲ. ಅವ್ರಾಗ್ಲಿ ಅವ್ರ PA ಆಗ್ಲಿ ಇಲ್ಲಿ ಇವಾಗ ಬಂದಿರ್ತಾರೆ. ಎವ್ರಿ ಡೇ ಅವ್ರು ಎಲ್ಲೇ ಇರ್ಲಿ ಏನಿಲ್ಲ, ಬೆಳಿಗ್ಗೆ 1 hour 2 hour ಇರ್ತಾರೆ. ಎಮರ್ಜೆನ್ಸಿ ಆದ್ರೆ ಸಂಜೆ ಹೊತ್ತು ಇಲ್ಲಿಗೆ ಬರ್ತಾರೆ. ಬೇಗೂರ್ಗೆ ಹೋಗ್ಬೇಕು, ಇಲ್ಲ ಅಂದ್ರೆ ವಿಜಯ ಬ್ಯಾಂಕ್ ಲೇಔಟ್ಗೆ ಹೋಗ್ಬೇಕು ಸರ್, ಪಾರ್ಕ್ಗೆ ವಾಕಿಂಗ್ ಮಾಡಕ್ಕೆ. ಅದೇ ತೊಂದರೆ ಇರೋದು. ಮತ್ತೆ ಇನ್ನೊಂದು, ಎವ್ರಿ ಡೇ ಕಾವೇರಿ ನೀರು ಸರ್. ಇಲ್ಲಿ ಕೆಲವೊಂದು ಕಾವೇರಿ ನೀರು ಕೆಲವೊಂದು ಏರಿಯಾದಲ್ಲಿ ಪರ್ ಡೇ 3 times ಬಿಡ್ತಾರೆ ಸರ್. ಇನ್ ಕೆಲವೊಂದು ಏರಿಯಾದಲ್ಲಿ 2 times ಬಿಡೋದು. ಏನೋ ದೇವ್ರ ಪುಣ್ಯ ಸರ್, ಮಳೆ ಎಲ್ಲ ಚೆನ್ನಾಗ್ ಆಗ್ತಾ ಇದೆ ಆ ಭಾಗದಲ್ಲಿ. ಈ ಸಲ ಏನು ತೊಂದರೆ ಇಲ್ಲ, 2 time ಬಿಡ್ತಾರೆ. ಇಲ್ಲಿ ರಾಜಕಾಲುವೆ ತುಂಬಾ ಚಿಕ್ಕದಾಗಿರೋದ ಕಾರಣ ಮೊದಲಿಂದ ಅದನ್ನೇ ಬೆಳೆಸ್ಕೊಂಡು ಅದೇ ರೀತಿಯಲ್ಲಿ ಜೀವನ, ಅಕ್ಕಪಕ್ಕದ ಜೀವನ, ಜನಸಾಮಾನ್ಯರು ವಾಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಫ್ಲಡ್ ಆಗಬಾರ್ದು ಅನ್ನೋದಕ್ಕೆ ಮೇನ್ ಕಾರಣ ಅಂತಂದ್ರೆ ರಾಜಕಾಲುವೆನೇ ಕ್ಲೀನ್ ಮಾಡಬೇಕು. ರಾಜಕಾಲುವೆದಲ್ಲಿ ಎಲ್ಲಂದ್ರಲ್ಲಿ ಕಸಗಳಾಗ್ತಾ ಇದ್ದಾರೆ, ತುಂಬಿಸ್ತಾ ಇದ್ದಾರೆ. ಆಮೇಲೆ ಅದು ಫ್ಲಡ್ ಆದ್ರೇನೆ ಮೋರಿಗಳಲ್ಲಿ ಏನ್ ಮಾಡ್ತಾರೆ, ಮೋರಿ ಕ್ಲೀನ್ ಮಾಡ್ತಾ ಇಲ್ಲ. ಮೋರಿಗಳನ್ನ ಕ್ಲೀನ್ ಮಾಡ್ಕೊಂಡ್ ಬಂದ್ರೆ, ರಾಜಕಾಲುವೆ ಕ್ಲೀನ್ ಮಾಡ್ಕೊಂಡ್ ಬಂದ್ರೆ ಯಾವ ಮನೆಗೂ ಕೂಡ ಹಾನಿ ಆಗ್ತಿರೋ ರೀತಿನಲ್ಲಿ ನಾವಿಲ್ಲಿ ಪಾಲಿಸ್ಕೊಂಡು ಹೋಗ್ಬೋದು. ಅದೊಂದು ಇದೆ. ಆಮೇಲೆ ಈ ರೋಡ್ಗಳು ಮಾಡ್ಬೇಕಾದ್ರೆ ನೀರುಗಳನ್ನ ಸರಿಯಾದ ರೀತಿನಲ್ಲಿ ಆ ಮೋರಿನ ಡೌನು ಅಂದ್ರೆ ನೀರು ಹೋಗೋ ರೀತಿನಲ್ಲಿ ಅದನ್ನ ಕೊಡ್ತಾ ಇಲ್ಲ. ಮೇಲೆ ಮೋರಿ ತರ ಮಾಡ್ತಾರೆ, ರೋಡ್ ಕೆಳಗಡೆ ಇರ್ತದೆ. ಆವಾಗ ರೋಡಲ್ಲೆಲ್ಲ ಹಳ್ಳ ದಿಣ್ಣೆಗಳೆಲ್ಲಾಗಿ ರೋಡ್ ಹಾನಿ ಆಗೋ ಚಾನ್ಸಸ್ ತುಂಬಾ ಇದೆ. ಅದನ್ನ ಆದಷ್ಟು ಮೋರಿನಲ್ಲೇ ನೀರು ಹೋಗೋ ರೀತಿನಲ್ಲಿ ರಸ್ತೆಗಳನ್ನ ಮಾಡಬೇಕು. ಅಲ್ಲಲ್ಲೇ ರಸ್ತೆಗಳನ್ನ ಈ ಟೈಮಲ್ಲಿ ಎಷ್ಟೋ ಜನ ಆಕ್ಸಿಡೆಂಟ್ ಆಗಲಾಗ ಹಳ್ಳ ದಿಣ್ಣೆಗಳೆಲ್ಲ ನೋಡಿ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇದೆ, ಅದನ್ನು ಮುಚ್ಚಬೇಕು. ಆಮೇಲೆ ಮ್ಯಾನ್ಯುಲ್ಗಳು ಎಷ್ಟೋ ಅದರಲ್ಲಿ ಮ್ಯಾನ್ಯುಲ್ಗಳಲ್ಲಿ ನೀರು ಮಳೆ ಬಿದ್ದು ಗೊತ್ತಿಲ್ದ್ರೆ ಎಷ್ಟೋ ಜನ ಆಕ್ಸಿಡೆಂಟ್ ಆಗಿದೆ. ಅದನ್ನ ಆದಷ್ಟು ಬೇಗ BBMP ಅಧಿಕಾರಿಗಳು ಹೇಳಿ ಇದು ಮಾಡಬೇಕು. ಇನ್ನ ಅಭಿವೃದ್ಧಿ ವಿಚಾರ ಅಂತ ಹೋದ್ರೆ ನಮ್ಮ BBMP ನಲ್ಲಿ ಎಷ್ಟೋ ಜನ ಟ್ಯಾಕ್ಸ್ ಗಳನ್ನ ಕಟ್ಕೊಂಡು ಒಂದು ದಿನಕ್ಕೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ನ BBMP ಇದಕ್ಕೆ ಕನೆಕ್ಟ್ ಮಾಡ್ತಾ ಇದ್ದಾರೆ. ಆ ಒಂದು ಕನೆಕ್ಟ್ ಮಾಡಿದ್ರೆ ಕ್ಷೇತ್ರದಲ್ಲಿ ನೋಡ್ಬೇಕಂದ್ರೆ ನಮ್ಮ ಸಾಹೇಬ್ರು ಹೇಳ್ದಂಗೆ ಎಷ್ಟೋ ಅನುದಾನ, ಎಷ್ಟೋ ಇದನ್ನ ಟ್ಯಾಕ್ಸ್ ನ ನಾವು ಗೌರ್ಮೆಂಟ್ ಅವ್ರಿಗೆ ಕೊಡ್ತಾ ಇದೀವಿ. ಆ ಕೊಡ್ತಾ ಇರೋದ ಕಾರಣ ಏನ್ ಗೊತ್ತಾ, ಅಭಿವೃದ್ಧಿ ಮಾಡ್ತಾರೆ ಅನ್ನೋ ಒಂದೇ ವಿಚಾರದಲ್ಲಿ ಶಾಸಕರ ಅನುದಾನದಲ್ಲೆಲ್ಲ ಕಡಿಮೆ ಕುಟ್ಟಿತ ಆಗಿದೆ. ಮತ್ತೆ ನಾವು ಟ್ಯಾಕ್ಸ್ ಕೂಡ ಕೊಡ್ತಾ ಇದ್ದೀವಿ. ಏನು ಪ್ರಾಬ್ಲಮ್ ಇಲ್ಲ ಸರ್. ಎಲ್ಲ ಕರೆಕ್ಟ್ ಆಗಿ ಮೋರಿಗಳು, ರೋಡ್ಗಳು, ಹಳ್ಳ ಬಿದ್ದ ಜಾಗದಲ್ಲಿ ಸಿಮೆಂಟ್ ಹಾಕಿ ಎಲ್ಲ ರೋಡ್ ನಮ್ಗೇನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಹೂಳು ಎತ್ಬೇಕು, ಆವಾಗ ಹೂಳು ಎತ್ತಿಸ್ತಾರೆ. ಹೆಂಗೆ ಸತೀಶ್ ರೆಡ್ಡಿ ಅವ್ರು ಹೆಂಗೆ? ಅವರು ಒಳ್ಳೆಯವರೇ ಸರ್. ಅವ್ರು ಎಲೆಕ್ಟೆಡ್ ಆದಾಗಿಂದ ಅವರು ನಮ್ಮ ಕ್ಷೇತ್ರಕ್ಕೆ, ಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ಒಳ್ಳೇದೇ ಮಾಡಿದ್ದಾರೆ. ಎಲ್ಲ ಇವಾಗಲೂ ಒಳ್ಳೇದೇ ಮಾಡ್ತಾರೆ, ನೆಕ್ಸ್ಟ್ ಒಳ್ಳೇದೇ. ಅವರು ಜನಗಳು ಮಾತ್ರ ಕೈ ಬಿಡ್ಲಿಲ್ಲ. ಅವರು ಅವ್ರಿಂದ 1000 ಜನ ಹೋಗ್ತೀವಿ ನಾವು. ಎಲ್ಲ
ಅವ್ರು ಗೆದ್ದಾಗಿಂದ ಅಷ್ಟೇನೆ. ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನಗಳು ಅವ್ರು ಏನು ಎಲ್ಲೇ ಮೀಟಿಂಗ್ ಕರೀಲಿ, ಅಲ್ಲೇ ಕರೀಲಿ, ಇಲ್ಲೇ ಕರೀಲಿ, ಎಲ್ಲ ಒಟ್ಟಿಗೆ ಹೋಗಿ ಅವ್ರಿಗೆ ಬೆಂಬಲವನ್ನು ಸೂಚಿಸ್ತೀವಿ ಸರ್ ನಾವು. ಈಗ ಸರ್ಕಾರದ ಯೋಜನೆ ಬರ್ತಾವಲ್ಲ, ಆ ಸರ್ಕಾರದ ಯೋಜನೆ ಜನರಿಗೆ ರೀಚ್ ಆಗತ್ತಾ ಇಲ್ಲಿ? ಇಲ್ಲ ಸರ್. ಯಾರ್ದು ಸರ್ಕಾರದ ಯೋಜನೆಗಳು? ಅದೇ ಇವರು ಸತೀಶ್ ರೆಡ್ಡಿ ಅವ್ರಿಗೆ ಎಲ್ಲ ಮಾಡ್ತಾ ಇದಾರಲ್ಲ ಸರ್. ಅವ್ರು ಏನು ಇದ್ ಮಾಡ್ಕೊಳ್ಳೋದಿಲ್ಲ, ಎಲ್ಲ ಜನರಿಗೋಸ್ಕರ ಅಲ್ಲಿ ಇಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅದಕ್ಕೆಲ್ಲ ಸಾಲ್ವ್ ಮಾಡ್ತಾರೆ. ಈಗ ನೀವು ಅವಾಗಲೇ ಹೇಳ್ತಾ ಇದ್ರಿ ಟ್ಯಾಕ್ಸ್ ವಿಚಾರದಲ್ಲಿ. ಟ್ಯಾಕ್ಸ್ ಈ ಮನೆಗೆ 4,470 ರೂಪಾಯಿ ಕಟ್ತಾ ಇದ್ವಿ ವರ್ಷ ನಾವು. ಇವಾಗ 5,570 ರೂಪಾಯಿ ಹಾಕಿದ್ದಾರೆ ಸರ್ ಈ ವರ್ಷ. ಬಹಳ ಎಲ್ಲ ಜಾಸ್ತಿ ಮಾಡಿದ್ದಾರೆ ಸರ್ ಕಾಂಗ್ರೆಸ್ ಸರ್ಕಾರದವರು. ಏನ್ ಸರ್ ಹೆಲ್ಪ್ ಮಾಡಿದ್ದಾರೆ ಬಡವರು? ಏನ್ ಮಾಡಿದ್ದಾರೆ ಹೇಳಿ? ಎಲ್ಲ ಟ್ಯಾಕ್ಸ್ ಗಳು ಹಾಕಿ ಇದಾಕಿ ಅವ್ರು ಹೇಳ್ತಾರೆ ನಾವು 5 ಯೋಜನೆ ಕೊಟ್ಟಿದ್ದೀವಿ. ಏನು ಎಲ್ಲ ಇದನ್ನ ಕೀಳೋದು ಅದಕ್ಕೆ ಹಾಕೋದು, ಇದನ್ನ ಕೀಳೋದು ಅದಕ್ಕೆ ಹಾಕೋದು, ಎಲ್ಲ ಪ್ರಾಬ್ಲಮ್ಗಳು ಜಾಸ್ತಿ ಮಾಡಿ, ಇದು ಟ್ಯಾಕ್ಸ್ ಗಳು ಅದು ಜಾಸ್ತಿ ಮಾಡಿ ಬಡವರು ಸಾಮಾನ್ಯರಿಗೆ ಬಹಳ ಬರೆ ಹೇಳೋದು ಅಧ್ವಾನ ಮಾಡಕ್ ಬಿಡ ಸರ್. 5% ಜಾಸ್ತಿ ಮಾಡಿದೀವಿ ಈ ತಿಂಗಳಲ್ಲಿ. ಇವಾಗ ಮೇ ತಾನಿದು, ಮೇ 30 ತಾರೀಕು ಕಟ್ಟಿ ಅಂದವರು ಈಗ ನಾನು 4,470 ರೂಪಾಯಿ ಕಟ್ಬೇಕು ವರ್ಷ ಕಟ್ಟಿ. ಇವಾಗ ಹೋಗಿ ನೆನ್ನೆ ಮೊನ್ನೆ ಕಟ್ಬಿಟ್ಟು ಬಂದಿನಿ. ಎಷ್ಟು? 5,570 ರೂಪಾಯಿ. ಏನ್ ಸರ್ ಇದು ಸರ್ ಹೇಳಿ? ಒಂದೊಂದು ಮನೆಗೊಂದು ಅಂದ್ರೆ ಇಡೀ ಕರ್ನಾಟಕ ಎಷ್ಟಾಯ್ತು ಸರ್ ಲೆಕ್ಕ ಹಾಕೊಳ್ಳಿ ಸರ್. ಇಲ್ಲಿ MLA ಸತೀಶ್ ರೆಡ್ಡಿ ಜನರ ಕೈ ಸಿಗ್ತಾರ ಸರ್. ವಾರಕ್ಕೆ 2-3 ಸಾರಿ ಬಂದೇ ಬರ್ತಾರೆ ಜನಗಳಿಗೆ. ಅಲ್ಲಿ ಏನ್ ಕಷ್ಟ ಸುಖ ಅಂತ ಅಲ್ಲಿ ನೋಡ್ಕೊಂಡು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದಕ್ಕೆ 2 ರೂಮ್ 3 ರೂಮ್ ಕಟ್ಸಿದ್ದಾರೆ. ಅಲ್ಲಿ ಅವ್ರ PA ಇದ್ದಾರೆ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಸರ್ ನಮ್ಗೆ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅಥವಾ ಏನ್ ಡೆವಲಪ್ಮೆಂಟ್ ಆಗ್ಬೇಕು? ಡೆವಲಪ್ಮೆಂಟ್ ಆಗಿದೆ ನಿಮ್ ಪ್ರಕಾರ? ಏನಾಗಿದೆ ನೋಡಿದಿರಲ್ಲ, ರಸ್ತೆ ಮೋರಿಗಳೆಲ್ಲ ಎಲ್ಲ ಕೆರೆ ಆಗ್ಬಿಟ್ಟೈತೆ. ಯಾವ್ದಾನ ಒಂದ್ ರೋಡ್ ಸರಿ ಆಯ್ತಾ? ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಅವ್ರದ್ದು ಏನಿದೆ ಮಾಡ್ಕೊಡ್ತಾರೆ, ಹೋಗ್ತಾರೆ. ಅದು ಬಿಟ್ರೆ ಇನ್ಯಾರು ಬರ್ತಾರೆ? ಇವಾಗ ಯಾರು ಮಾಡ್ತಾವ್ರ ಇದನ್ನ? ಯಾವ್ದಾರ ಒಂದ್ ಗಾಡಿ ಓಡಾಡಕ್ ಆಗ್ತಾ ಇದ್ಯಾ? ಅದೇ ಆ ಟೈಮಿಗೆ ಬರ್ತಾರೆ, ಅವ್ರಿಗೆ ಏನ್ ಬೇಕು ಓಟ್ ಬೇಕು ತಗೊಂತಾರೆ, ಹೋಗ್ತಾರೆ. ಬಿಟ್ರೆ ಈ ರಸ್ತೆಗಳು, ಈ ಕೆರೆ ಪರೆನೆಲ್ಲ ಮಾಡಿದ್ರು, ಸೈಟ್ಗಳು ಮಾಡಿದ್ರು, ಮಾರಿದ್ರು. ಒಂದ್ ಇವಾಗ ಮೋರಿಗಳಿಲ್ಲ, ಒಂದ್ ನೀರ್ ಹೋಗಲ್ಲ. ಆ ಹೊಸ ರೋಡಲ್ಲಿ 2-2 ಅವರ್ 3-3 ಅವರ್ ಜಾಮು. ಹತ್ತಿಬೆಲೆ ರೋಡಲ್ಲಿ ಕಡಿಮೆ ಒಂದು 10 ಅವರ್ ಜಾಮ್ ಆಗಿದೆ. ಹತ್ತಿಬೆಲೆನ ಸಿಲ್ಕ್ ಬೋರ್ಡ್ ವರ್ಗು ಜಾಮ್ ಆಗಿದೆ. ಎಲ್ಲ ಟೈಮ್ ವೇಸ್ಟ್. ನೋಡಿ ನೀವೇ ಮೋರಿಗಳು ಅಲ್ಲಿ ನೋಡಿ, ಕಡಿಮೆ ಅಂದ್ರೆ ಒಂದ್ 2 ವರ್ಷದಿಂದ ಹಂಗೆ ಬಿದ್ದಿದೆ. ಯಾವನು ರೆಡಿ ಮಾಡ್ಸೋರಿಲ್ಲ, ಕೇಳೋರಿಲ್ಲ. 2 ವರ್ಷ ಆಯ್ತು. 2 ವರ್ಷದಿಂದ ಹಂಗೆ ಇದೆ ರೋಡ್. ಇದು 2-3 ವರ್ಷ ಆಯ್ತು ಸರ್ವಿಸ್ ರೋಡ್ ಬ್ಲಾಕ್ ಆಗಿದ್ದು. ಓಕೆ, ಇನ್ನೊಂದು ಸರ್ ಇಲ್ಲಿರುವಂತಹ MLA ಏನಾದ್ರು ನೋಡಿದ್ರ ಅವ್ರಿಗೆ ಯಾವತ್ತಾದ್ರು? ಸರ್ ನಮ್ಮ ಏರಿಯಾ ಅಲ್ಲ ಇದು. ನಾವೆಲ್ಲ ಎಲ್ಲೇ ಬಾಡಿಗೆ ಬಿದ್ರು ಬಾಡಿಗೆ ಹೊಡಿತೀವಿ ಅಷ್ಟೇ. ಆದ್ರೆ ಈ ಕಡೆ ಸರ್ವಣಿಗಂದ್ರೆ ಯಾರು ಬರಲ್ಲ. ಓಕೆ, ನೀವು ಬಾಡಿಗೆ ಹೊಡಿತೀರ ಅನ್ನುವಂತಹ ಕಾರಣಕ್ಕೆ ಕೇಳ್ತಿದೀನಿ. ಈ HSR ಲೇಔಟ್ ಅದ್ರ ಜೊತೆಗೇನಂದ್ರೆ ಈ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಹೆಂಗಿದೆ ನಿಮ್ ಪ್ರಕಾರ ಬೇರೆ ಏರಿಯಾ ಕಂಪೇರ್ ಮಾಡ್ಕೊಂಡ್ರೆ? ಬಾಡಿಗೆನೆ ಬರಲ್ಲ ಯಾರು. ಸಿಲ್ಕ್ ಬೋರ್ಡ್ ಕಡೆ, ಬೊಮ್ಮನಹಳ್ಳಿ ಕಡೆಯಿಂದ ಬಾಡಿಗೆ ಬರಲ್ಲ. ಟ್ರಾಫಿಕ್ ಮಳೆ ಬಂದಂತೂ ಯಾರು ಬರಕ್ಕಾಗಲ್ಲ. ಮಳೆ ಬಂದ್ರೆ 2-2 ದಿನ 3-3 ದಿನ ಈ ರೋಡ್ಗೆ ಯಾರು ಬರಕ್ಕಾಗಲ್ಲ. ಎಲ್ಲ ನಿಂತ್ಕೊಂಡ್ಬಿಟ್ಟಿರತ್ತೆ. ಒಂದು ಗಾಡಿಗಳು ರಿಪೇರಿ ಆಯ್ತವೆ, ತಳ್ಕೊಂಡ್ ಹೋಗ್ಬೇಕು. ಪಾಪ ಹತ್ತಿಸ್ಕೊಂಡು ಅವ್ರ ಕೈಲೂ ತಳಿಸ್ಬೇಕು, ಪ್ಯಾಸೆಂಜರ್ ಕೈಲಿ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಿದೆ ಅಂತ? ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ ಹೌದು. ಎಲ್ಲೆಲ್ಲಿ BJP ಎಲ್ಲ ಡೆವಲಪ್ ಆಗ್ತದೆ. ಕಾಂಗ್ರೆಸ್ ಜಾಗದಲ್ಲಿ ಸರ್ವನಾಶ ಆಗ್ತಾ ಇದೆ. ಈ ಕ್ಷೇತ್ರದ ಬಗ್ಗೆ ಹೇಳಿ. ಫಸ್ಟ್ ಕ್ಲಾಸ್ ಆಗಿ ಡೆವಲಪ್ ಆಗ್ತಾ ಇದೆ. ಏನೇನ್ ಡೆವಲಪ್ಮೆಂಟ್ ಆಗ್ತಿದೆ? ರೋಡ್ ಗೀಡ್ಸ್ ಎಲ್ಲ ಮಾಡ್ತಾ ಇದಾರೆ ಅವರು, ಸತೀಶ್ ರೆಡ್ಡಿ ಅವರು. ಚೆನ್ನಾಗಿ ರೋಡ್ ಗೀಡ್ಸ್ ಎಲ್ಲ ಫಸ್ಟ್ ಕ್ಲಾಸ್ ಆಗಿ ಮಾಡ್ತಾರೆ. ಓಕೆ, MLA ಸಿಗ್ತಾರ, ಕೈ ಸಿಗ್ತಾರ? ಸಿಗ್ತಾರೆ, ಅವ್ರು ಬರ್ತಾರೆ ಇಲ್ಲೇ ಮನೆ. ಬಟ್ ಅವಾಗ ಬರ್ತಾರೆ ಅವರು. ನೆನ್ನೆ ಮೇಲೆ ಬಿಜಿ ಆಗಿದ್ರ ಅಂತ ಸಿಲ್ಕ್ ಬೋರ್ಡ್ ಹತ್ರ ಎಲ್ಲ ಕೆಲಸ ಮಾಡ್ತಾರೆ. ಇದು ವೆರಿ ಗುಡ್ ವರ್ಕ್. ಔಟ್ ಆಫ್ 10 ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್? ಔಟ್ ಆಫ್ 10 ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸತೀಶ್ ರೆಡ್ಡಿಗೆ? 10 ಕೊಡ್ತೀವಿ. ಓಕೆ ಸರ್, ನಿಮ್ಮ ಹೆಸರು ಸರ್? ಈ ಸರ್ಕಾರದ ಯೋಜನೆಗಳು ಜನರ ಕೈ ಸಿಗ್ತಿದಾವ? ಕಾಂಗ್ರೆಸ್ ಸರ್ಕಾರ ಕೊಡ್ತಿದಲ್ಲ 5 ಯೋಜನೆಗಳು, ಅದು ಜನರ ಕೈ ಸಿಗ್ತಿದಾವ? ಕಾಂಗ್ರೆಸ್ ಯಾರ ಕೈಗೆ ಯಾರು 3 ಕಾಸು ಸಿಗ್ಲಿಲ್ಲಲ್ಲ. ಈಗ ಅವ್ರು ತಿನ್ನೋಕೆ ಸರಿ ಹೋಗುತ್ತೆ, ಗ್ಯಾರಂಟಿ ಕೊಡೋಕೆ ಅವ್ರು ತಿನ್ನೋಕೆ ಸರಿ ಹೋಗ್ತಾ ಇದೆ. ಸರಿ, ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಲಾಸ್ಟ್ 20 ತಿಂಗಳಿಂದ, ಯಾಕಂದ್ರೆ 2023 ಸತೀಶ್ ರೆಡ್ಡಿ ಗೆದ್ಕೊಂಡ್ಬಂದ್ರಲ್ಲ, ಅವಾಗಿಂದ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಇಲ್ಲಿ, ಅಥವಾ ಡೆವಲಪ್ಮೆಂಟ್ ಆಗ್ತಾ ಇಲ್ವಾ? ಡೆವಲಪ್ಮೆಂಟ್ ಆಗ್ತಾ ಇದೆ. ಯಾಕಂದ್ರೆ ಇವಾಗ ರೋಡ್ಗಳೆಲ್ಲನೂ ಹಳ್ಳಗಳು ಬಿಟ್ಟು ಹೋಗ್ತಾ ಇದೆ. ಅವ್ರು ಗೌರ್ಮೆಂಟ್ ಇಂದ ದುಡ್ಡು ಬರ್ತಾ ಇಲ್ಲ. ಅದರಿಂದ ಏನ್ ಮಾಡಕ್ ಆಗ್ತಾ ಇಲ್ಲ. ಕಾಂಗ್ರೆಸ್ ಬಿಟ್ಟತಾನೆ ಅವ್ರ ಕೈಯಿಂದ ಮಾಡಕ್ಕಾಗತ್ತ? ಅದು ಪರವಾಗಿಲ್ಲ, ಹಂಗೆ ಓಡಾಡ್ ಮಾಡ್ತಾವ್ರೆ. ಲಾಸ್ಟ್ ಟೈಮ್ ಹೆಂಗಿತ್ತು ಅವ್ರ BJP ಗೌರ್ಮೆಂಟ್ ಇದ್ದಾಗ? ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ರು ಅವರು.
ಸತೀಶ್ ರೆಡ್ಡಿ ಅವರು ಚೆನ್ನಾಗಿ ಅವ್ರ ಕ್ಷೇತ್ರ ಚೆನ್ನಾಗಿ ಮಾಡಿಟ್ಕೊಂಡವ್ರು. ಸರ್ಕಾರದ ಯೋಜನೆಗಳಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಆ ಯೋಜನೆಗಳು ಈ ಕ್ಷೇತ್ರದ ಜನರಿಗೆ ಸಿಗ್ತಿದಾವ? ಅಂದ್ರೆ ಸಿಕ್ತಿದೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಇನ್ನ ಯಾವ್ದು ಬಂದದ ಗೊತ್ತಿಲ್ಲ. ಇದು ಸ್ಟೇಟ್ ಗೌರ್ಮೆಂಟ್ ಇಂದ ಯಾವ್ದು ಬರ್ತಾ ಇಲ್ಲ. ಮೊನ್ನೆ ಯಾವಾಗ ಒಂದು 10 ಲಕ್ಷನೋ ಏನೋ ಕೊಟ್ಟಿರುತ್ತೆ. ಅದಕ್ಕೆ ಸಣ್ಣ ಪುಣ್ಣ ಈ ರೋಡ್ಗಳು ಹಳ್ಳಿಗಳೆಲ್ಲ ಕ್ಲೋಸ್ ಮಾಡೋದು. ಏನೋ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿದೀವಿ, ಅದಾದ್ಮೇಲೆ ಏನೋ ಇದು ತಿಂಗಳಿಗೆ 2,000 ರೂಪಾಯಿ ಏನಾದ್ರೆ ಹೆಣ್ಮಕ್ಳಿಗೆ ಕೊಡ್ತೀವಿ ಅಂತಾರಲ್ಲ. ಆಯ್ತು, ಅದು ಹೇಳವ್ರೆ, ಹೇಳ್ಬಿಟ್ಟು ಅವ್ರು ಗೆದ್ದಿರೋದು ಅದು ಎಲ್ಲಿ ಕೊಡ್ತಾವ್ರೆ, ಅದೇ ನಡೀತೈತೆ ಅಲ್ಲ. ಹೆಂಗಸರು ಹೇಳ್ತಾವ್ರಲ್ಲ, ನಾವು ಓಟ್ ಹಾಕ್ತೀವಿ ನಿಮ್ ಮಾತು ಕೇಳ್ಬಿಟ್ಟು ಇವಾಗ ಇದಾಗ್ತೈತೆ ಅವ್ರು ಹೇಳ್ತಾವ್ರಲ್ಲ, ನಿಮ್ ಮೀಡಿಯಾ ಅವ್ರಿಗೆ ಹೇಳ್ತಾವ್ರಲ್ಲ. ಎಲ್ಲಿ ಕೊಡ್ತಾವ್ರೆ? ಕಸ ಮನೆ ಹತ್ರ ಕಸ ಎತ್ತಿದ್ರೆ ಅದಕ್ಕೂ ಹಾಕ್ತಾವ್ರೆ ವರ್ಷಕ್ಕೆ 3,000 ಒಂದು ಮನೆಗೆ. ಅದ್ರ ಮೇಲೆ ಅದನ್ನ ಯಾರು ಮಾಡೇ ಇರ್ಲಿಲ್ಲ. ಕಸದ ಮೇಲೆ ಯಾರು ಹಾಕಿದ್ರು ಇಷ್ಟು ವರ್ಷದಿಂದ? ಇವ್ರು ಹಾಕಿರೋದು. ಎಲ್ಲೆಲ್ಲಿ ಏನೇನ್ ಬೇಕು ಹುಡುಕ್ತಾವ್ರೆ ಅವರು. ಯಾವ್ದು ಬಿಡ್ತಾ ಇಲ್ಲ. ಸರಿ, ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಲಾಸ್ಟ್ 20 months ಇಂದ 20 ತಿಂಗಳಿಂದ ಹೊಸದಾಗಿ MLA ಆಯ್ಕೆಯಾಗಿ ಬಂದಿರಲ್ಲ, ಅವಾಗಿಂದ ಹೆಂಗ್ ಡೆವಲಪ್ಮೆಂಟ್ ಆಗ್ತಿದೆ ಅಥವಾ ಇಲ್ವಾ? ಸರ್, ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರುವಂತ ಕೆಲಸಗಳು ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ನೋಡ್ಲಿಲ್ಲ. ಯಾಕಂದ್ರೆ ಇವತ್ತು 4ನೇ ಸರಿ ಸತೀಶ್ ರೆಡ್ಡಿ ಅವರು ಗೆದ್ದಿರೋದು. ಕೆಲಸದಲ್ಲಿ ಮಾತ್ರ ಅವರು ಯಾವುದೇ ಕಾರಣಕ್ಕೂ ಕಾಂಪ್ರೋ ಆಗಿರಲ್ಲ, ಆಗೋದು ಇಲ್ಲ. ನಾನು ಅಲ್ಲೇ ಇದ್ದೀನಿ. ಇವತ್ತು ಎಷ್ಟು ಡೆವಲಪ್ಮೆಂಟ್ ಕೆಲಸಗಳಾಗಿದೆ ಅಂದ್ರೆ, ಏನಾದ್ರೂ ಒಂದು ಚೂರು ಏನಾದ್ರೂ ಅಲ್ಲಿ ತೊಂದರೆ ಇದ್ರೆ ಸತೀಶ್ ರೆಡ್ಡಿ ಅವರು MLA ಇಮ್ಮಿಡಿಯೇಟ್ಲಿ ಅಧಿಕಾರಿಗಳು ಕರೆದು ನೇರವಾಗಿ ಬೈಯೋದನ್ನ ಕಣ್ಣಾರ ಕಂಡಿದ್ದೀನಿ ಸರ್. ಯಾಕಂದ್ರೆ ಅಲ್ಲಿ ನಾನು ಪ್ರತಿಯೊಬ್ಬರಿಗೆ ಹೇಳೋದು ಇಷ್ಟೇ, MLA ಅವರು ಸತೀಶ್ ರೆಡ್ಡಿ ಅವರು ಮಾಡಿದಂತ ಕೆಲಸಗಳು ಬೇರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲ MLAಗಳು ಮಾಡಿಬಿಟ್ರೆ ಬೆಂಗಳೂರಲ್ಲಿ ಯಾವ ಕ್ಷೇತ್ರದಲ್ಲಿ ಏನು ಕೊರತೆ ಇರಲ್ಲ ಸರ್. ಹಂಗಾಗಿ ಇವತ್ತು ನೀರಿನ ವಿಚಾರ ಆಗಿರ್ಬೋದು, ಪ್ರತಿಯೊಂದು ವಿಚಾರ ಆಗಿರ್ಬೋದು ಸರ್. ಈ ತರ ನೀರಿನ ಸಮಸ್ಯೆ ಅಥವಾ ಸ್ಯಾನಿಟರಿ ಕಟ್ಕೊಂಡಿದ್ದ ಸಮಸ್ಯೆ ಅಂತ ಹೇಳಿದ್ರು ಕೂಡ MLA 5 ನಿಮಿಷದಲ್ಲಿ ಇಮ್ಮಿಡಿಯೇಟ್ಲಿ ಫೋನ್ ತಗೊಂಡು ಅಧಿಕಾರಿಗಳಿಗೆ ಏಕಾಏಕಿ ಎಕ್ಕ ಬುಕ್ಕ ಬೈದು ಏನ್ ಮಾಡ್ತಾರ ಗೊತ್ತಿಲ್ಲ, ಅವ್ರಿಗೆ ಕೆಲಸ ಆಗ್ಲೇಬೇಕು ಅಂತೇಳಿ ಅಟ್ಟದಿಂದ ಆ ಕೆಲಸ ಮಾಡಿಸ್ತಾರೆ. ಈಗ ಸತೀಶ್ ರೆಡ್ಡಿಗೆ ನೀವು ಔಟ್ ಆಫ್ 10 ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಈ ಕೆಲಸ ನೋಡಿರ್ತೀರಲ್ಲ ಸರ್. ಔಟ್ ಆಫ್ 10 ನಾನು 5 ಕೊಡ್ತೀನಿ. 5 ಕೊಡ್ತೀರಾ? 5 ಕೊಡ್ತೀನಿ. ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬರಿಗೆ ಔಟ್ ಆಫ್ 10 9 ಕೊಡ್ತೀನಿ. ಓಕೆ, ಹೌದು. ಓಕೆ. ನಿಮ್ ಪ್ರಕಾರ ಬೊಮ್ಮನಹಳ್ಳಿಯಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ಬೇಕು ಸರ್? ಬೊಮ್ಮನಹಳ್ಳಿಲಿ ನಾವು ಈಗ ಹೊಸದಾಗಿ ಬಂದಿರೋದು ಬೊಮ್ಮನಹಳ್ಳಿಗೆ. ಯಾಕಂದ್ರೆ ನಾವು ಆಕ್ಚುಲಿ BTM ಕಾನ್ಸ್ಟಿಟ್ಯೂನ್ಸಿ ಅವ್ರು ನಾವು. ಸೊ ಬೊಮ್ಮನಹಳ್ಳಿ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ನಮಗೆ ಜಾಸ್ತಿ ಇಲ್ಲಿ ಅರಿವಿಲ್ಲ, ಇಲ್ಲಿ ಏನೇನು ನಡೀತಾ ಇದೆ ಅನ್ನೋದು. ಯಾಕಂದ್ರೆ ಅರಿವಿದ್ದಿದ್ರೆ 100% ಕ್ಲಾರಿಟಿಯಾಗಿ ಹೇಳ್ಬೋದಾಗಿತ್ತು. ಸೊ ಆದ್ರಿಂದ ಇನ್ನ ಡೆವಲಪ್ಮೆಂಟ್ ಆಗೋದಿದೆ. ಸರಿ, ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಲಾಸ್ಟ್ 20 months ಇಂದ ಯಾಕಂದ್ರೆ ಹೊಸದಾಗಿ ಆಯ್ಕೆಯಾಗಿ ಬಂದಿದ್ದಾರೆ MLA, ಅವ್ರು ಹೆಂಗ್ ಕೆಲಸ ಮಾಡ್ತಿದ್ದಾರೆ? ಆಲ್ರೆಡಿ ನಮ್ಮ ಕ್ಷೇತ್ರದಲ್ಲಿ ಸತೀಶ್ ರೆಡ್ಡಿ ಅವರು 4ನೇ ಟರ್ಮ್ ಗೆದ್ದಿದ್ದಾರೆ. 4 ಟರ್ಮ್ನಿಂದನೂ ನಮ್ಮ ಕ್ಷೇತ್ರದಲ್ಲಿ ಓಡಾಡಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಮುಂಚೆ 20 ವರ್ಷಗಳು ಹಿಂದೆ ಓಡಾಡಕ್ಕೆ ಆಗ್ತಿರ್ಲಿಲ್ಲ. ಇಲ್ಲಿ ಅಷ್ಟು ಹಳ್ಳಿಗಳಿದ್ವು. ಇದೆಲ್ಲ ವೆಟ್ಲ್ಯಾಂಡ್ ಲೇಔಟ್ ಹಳ್ಳಿಗಳು. ಈ ಹಳ್ಳಿಗಳಲ್ಲೇ ಲೇಔಟ್ ಮಾಡ್ಬಿಟ್ಟು BDAದವರು ಹಂಚ್ಬಿಟ್ಟಿದ್ದಾರೆ. ಮಣ್ಣಾಕ್ಲಿಲ್ಲ ನ್ಯಾಯವಾಗಿ ಅವಾಗ ಅವರು. ರೋಡು ಅದೇ ಲೆವೆಲ್ ನಲ್ಲಿ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ನೀರು ಜಾಸ್ತಿ ತುಂಬಿಕೊಳ್ತಾ ಇದೆ. ಹೈಟ್ ಮಾಡಿದ್ರೆ ಅವಾಗ ಏನು ತೊಂದರೆ ಬರ್ತಾ ಇರ್ಲಿಲ್ಲ. ಸ್ವಲ್ಪ ಮೋರಿಗಳು, ದೊಡ್ಡ ಮೋರಿ ಇದೆ ರಿಂಗ್ ರೋಡಲ್ಲಿ, ಅಲ್ಲಿ ಸ್ವಲ್ಪ ಅದನ್ನೆಲ್ಲ ಹೈಟ್ ಮಾಡಿ ಕ್ಲಿಯರ್ ಮಾಡಿದ್ರೆ ಆ ಸೆಂಟ್ರಲ್ ಸಿಲ್ಕ್ ರೋಡ್ ಹತ್ರ ಸ್ವಲ್ಪ ಹೈಟ್ ಮಾಡಬೇಕಾಗಿತ್ತು. ಆವಾಗ ಅದ ಕೆಳದ ಮಟ್ಟದಲ್ಲೇ ಮಾಡಿಬಿಟ್ಟಿದ್ದಾರೆ ಟೌನಲ್ಲಿ. ಅದಕ್ಕೆ ಅಲ್ಲಿ ನೀರು ಎಳಿಯಲ್ಲ. ಅದೊಂದು ಸ್ವಲ್ಪ ಹೈಟ್ ಮಾಡ್ಬೇಕಾಗಿತ್ತು, ಮಾಡ್ಲಿಲ್ಲ. ಈ ಬಿಕ್ಕಿ ಭಾಗ್ಯ ಅಂತ ಕೊಟ್ಕೊಂಡು ಬಿಕ್ಕಿ ಭಾಗ್ಯ ಯಾರು ಕೇಳಿರ್ಲಿಲ್ಲ. ಇವ್ರು ಕೊಟ್ಟು ದುಡ್ಡೆಲ್ಲ ಹಾಳು ಮಾಡ್ತಾ ಈ ಡೆವಲಪ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ. ಯಾರು ನಮ್ಮ ಕರ್ನಾಟಕ ರಾಜ್ಯನ ಡೆವಲಪ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ. ಬಡವರು ಯಾರು ಕೂಲಿ ಮಾಡೋರೇ ಇಲ್ಲ ಈಗ. ಯಾಕೆಂದ್ರೆ ಈ ಬಿಕ್ಕಿ ಭಾಗ್ಯ ಯಾಕೆ ಕೊಡ್ಬೇಕು? ಬಿಕ್ಕಿ ಭಾಗ ಕೊಡ್ತಾರೆ, ಕೊಟ್ಟೋದು ತಗೊಳ್ಳೋದು ಲೆಕ್ಕನೇ ಇಲ್ಲ. ಅವ್ರು ಅಲ್ಲಿಗೂ ಬೈತಾರೆ. ಅವಾಗ 1 ತಿಂಗಳ 2 ತಿಂಗಳ ಕೊಟ್ಟರು ಲಿಕ್ಕಿರಿ ಕೊಡ್ಲೇ ಇಲ್ಲ. ಲಾಸ್ಟ್ 20 ತಿಂಗಳಿಂದ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಕ್ಷೇತ್ರ? ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಬರುತ್ತಲ್ಲ, ಇದು ಚೆನ್ನಾಗಿ ಮಾಡ್ತಾರೆ. ಡೆವಲಪ್ಮೆಂಟ್ ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ಗೋಡೆಗಳೆಲ್ಲ ಚೆನ್ನಾಗಿ ಮಾಡ್ತಾವ್ರೆ. ಅದಾದ್ಮೇಲೆ ಈ ಕ್ಷೇತ್ರದಲ್ಲಿ ಸರ್ಕಾರದ ಯೋಜನೆಗಳು ಬರ್ತಿದಾವ? ಬರ್ತಾ ಇದೆ. ಬರ್ತೀವಿ ಸರ್, ಯೋಜನೆಗಳೆಲ್ಲ ಬರ್ತಾ ಇದೆ. ಅದಾದ್ಮೇಲೆ ಇಲ್ಲಿಂದ MLA ಸಿಗ್ತಾರೆ, ಕೈ ಸಿಗ್ತಾರೆ, ಜನರ ಕೈ ಸಿಗ್ತಾರೆ, ಸಿಗ್ತಾರೆ ಸರ್. ಮಾಡ್ತಾರೆ ಸರ್, ಬರ್ತಾರೆ, ಬಂದು ಜನರ ಭೇಟಿ ಆಗ್ತಾರೆ, ಭೇಟಿ ಆಗ್ತಾರೆ ಸರ್. ಔಟ್ ಆಫ್ 10 10 ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಸರ್ 10 ಮಾರ್ಕ್ಸ್ಗೆ MLA ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಇದೀಗ ಒಂದು 80%
ಕೊಡ್ತೀವಿ, 90% ಕೊಡ್ತಾರೆ. ಪರವಾಗಿಲ್ಲ. ಪರವಾಗಿಲ್ಲ ಸರ್. ಹೊಸರೋಡ್ ಚಿಕ್ಕದೆ, ಅದು ಟ್ರಾಫಿಕ್ ಜಾಸ್ತಿ 11 ಕ್ಲಾಸ್ವರೆಗೂ ಇದೆ. ಅಲ್ಲಿವರೆಗೂ ನಮ್ಮ ಸತೀಶ್ ರೆಡ್ಡಿ ಇದೆ. ಪರವಾಗಿಲ್ಲ, ಅಲ್ಲಿ ಒಂದ್ ಸ್ವಲ್ಪ ಈ ನಡುವೆ ಏನು ತೊಂದರೆ ಇಲ್ಲ. ರೋಡ್ ಎಲ್ಲ ಮಾಡ್ಸೋರೆ, ಕ್ಲಿಯರ್ ಆಗಿದೆ. ಲಾಸ್ಟ್ ಟೈಮ್ ಗೆದ್ದು ಬಂದಿದ್ರಲ್ಲ, ಅವಾಗ ಚೆನ್ನಾಗಿ ಕೆಲಸ ಮಾಡಿದ್ರೆ ಈ ಚೆನ್ನಾಗಿ ಕೆಲಸ ಮಾಡ್ತಾರ. ನಾವು ಮಾಮೂಲಿ ಪರ್ಮನೆಂಟ್ ಆಗಿ ಮಾಡ್ಕೊಂಡ್ ಬರ್ತಾರ ಇಲ್ಲಿ. ಹೆಂಗಂದ್ರೆ ಅವ್ರು ಮೇಲೂ ಹೋಗ್ತಾ ಇಲ್ಲ, ಕೆಳಗೂ ಬರ್ತಾ ಇಲ್ಲ, ಪರ್ಮನೆಂಟ್ ಆಗಿ ಮಾಡ್ಕೊಂಡ್ ಬರ್ತಾರೆ. ಬೇರೆ ಇರ್ತಾರೆ, ಏನೇನ ಕೆಲಸಗಳಾದ್ರೆ ಅವ್ರು ಮಾಡಿಸ್ತಾರೆ. ಈಗ ನಿಮ್ಗೆ ಇಲ್ಲಿ ಈ ಕ್ಷೇತ್ರದ ಏನೋ ಪ್ರಾಬ್ಲಮ್ ಇದ್ರೆ ಯಾರೇ ಕಾಂಟ್ಯಾಕ್ಟ್ ಮಾಡ್ತೀರಿ ನೀವು? ನಾವಿಲ್ಲಿ ಕೇಬಲ್ ಸೇನಾ ಅಂತಿದ್ದಾರೆ, ಅವ್ರಿಗೆ ಮಾಡ್ತೀವಿ. ಶ್ರೀನಿವಾಸ್ ಅಂತ ಅವ್ರಿಗೆ ಮಾಡ್ತೀವಿ, ಅವರು ಕರ್ಕೊಂಡು ಹೋಗ್ತಾರೆ, ಮಾತಾಡಿಸ್ತಾರೆ. ಇಲ್ಲ ನಾವೇ ಒಂದೊಂದ್ಸರಿ ಡೈರೆಕ್ಟ್ ಆಗಿ ಹೋಗ್ತೀವಿ. ಹರೀಶ್ ಅಂದ್ಬಿಟ್ಟು ಒಬ್ಬಿದ್ದಾರೆ ರೈಟ್ರು. ಈ ಲಾಸ್ಟ್ 20 ತಿಂಗಳಲ್ಲಿ 2023 ಗೆದ್ದರಲ್ಲ, ಅದಾದ್ಮೇಲೆ ಎಷ್ಟೇ ನೋಡಿದ್ರೆ MLA ಇಲ್ಲಿ ಈ ಕ್ಷೇತ್ರದಲ್ಲಿ? ಇಲ್ಲ, ಸುಮಾರು ಸಲ ಬರ್ತಾನೆ ಇರ್ತಾರೆ ಸರ್. ಒಂದ್ ಸ್ವಲ್ಪ ಹತ್ರ ಅಲ್ವಾ, ಬರ್ತಾ ಇರ್ತಾರೆ. ಫಂಕ್ಷನ್ ಮಾಡಿದಾಗೆಲ್ಲ ಬರ್ತಾ ಇರ್ತಾರೆ. ಪರವಾಗಿಲ್ಲ. ಎಷ್ಟು ಕೊಡ್ತೀರಾ ಔಟ್ ಆಫ್ 10? 10 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಕೊಡೋಣ ಸರ್, ಒಂದು 70 ಕೊಡೋಣ, 70 ಕೊಡೋಣ. 70%. ಓಕೆ ಸರ್, ನಿಮ್ಮ ಹೆಸರು? ರಾಜು ಅಂತ ಸರ್. ಸೇಮ್ ಮಳೆ ಬಂದ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗುತ್ತೆ. ಈ ರೋಡ್ ಫುಲ್ ನಾಗನಾಥ್ಪುರವರೆಗೂ ಫುಲ್ ಜಾಮ್. ಅದೊಂದು ಪ್ರಾಬ್ಲಮ್. ಈ ನೀರ್ದೇನೋ ಪ್ರಾಬ್ಲಮ್ ಇಲ್ಲ ಇಲ್ಲಿ. ವೆಹಿಕಲ್ ಏನಾನ ಪ್ರಾಬ್ಲಮ್ ಆದ್ರೆ ನಮ್ಮ ಕೇಬಲ್ ಶ್ರೀನಿವಾಸ್ ಅವ್ರು ಫೋನ್ ಮಾಡಿದ್ರೆ ಓಡ್ ಬರ್ತಾರೆ. ಅವರು MLA ಇನ್ನು ಏನೇನು ಡೆವಲಪ್ಮೆಂಟ್ ಮಾಡ್ಬೇಕು ಇಲ್ಲಿ? ನಮ್ದು ಏನಂದ್ರೆ ಈ ಕಡೆ ಎಲ್ಲ ರೋಡ್ಗಳೆಲ್ಲ ಸ್ವಲ್ಪ ಚೆನ್ನಾಗಿದೆ. ಈ ಟ್ರಾಫಿಕ್ ಇದೆ ಪ್ರಾಬ್ಲಮ್ ಇಲ್ಲ ಜಾಸ್ತಿ. ಈ ಮಳೆ ಬಿತ್ತಂದ್ರೆ ಈ ಸೆಂಟ್ರ್ ಈ ಕಡೆ ಹೋಗಕ್ಕಾಗಲ್ಲ, ಅರ್ನೂರ್ವರೆಗೂ ಹೋಗಕ್ಕಾಗಲ್ಲ. ವೆಹಿಕಲ್ ಜಾಸ್ತಿ ಆಗ್ಬಿಡೋದು. ವೆಹಿಕಲ್ ಅದಕ್ಕೆ ಇಲ್ಲಿ ಪಾರ್ಕ್ಗಳೆಲ್ಲ ಹೆಂಗಿದಾವೆ? ಸರ್ ಪಾರ್ಕ್ ಇಲ್ಲಿ ಇಲ್ಲವೇ ಇಲ್ಲ. ಒಂದು ಪಾರ್ಕ್ ಇದೆ ಅಷ್ಟೇ. ಕೆರೆ ಸಿಂಗ್ಸ್ ಅಂದ್ರೆ ಕೆರೆ ಒಂದು ಪಾರ್ಕ್ ಇದೆ. ಇನ್ನು ಯಾವ ಪಾರ್ಕ್ ಇಲ್ಲ ಇಲ್ಲಿ. 2-3 ಪಾರ್ಕ್ ಇದೆ. ಬೆಳಗ್ಗೆಯಿಂದ ಈ ಬಸ್ಗಳು ಹಾಕ್ಬಿಟ್ಟು ನಮಗೆ ಒಂದು ಬಾಡಿಗೆ ಹೊಡಿಯಕ್ಕಾಗಿಲ್ಲ. ಇಲ್ಲಿ ಆಟೋ ಇದೆ. ಬೆಳಗ್ಗಿಂದ ಬೋಣಿಗಳಾಗಿಲ್ಲ ನಮ್ದು ಇಲ್ಲಿ. ಬರೀ 20 ಬಸ್ ಹಾಕಿದ್ರೆ ಈ ರೂಟ್ಗೆ. 20 ಬಸ್ ಇಲ್ಲಿ ಸೆಂಟ್ರಲ್ ರೋಡಲ್ಲಿ ನಿಲ್ಲಿಸ್ತಾರೆ. ನಿಲ್ಸ್ಬಿಟ್ಟು ಇಲ್ಲಿಂದ ಬಸ್ ಸ್ಟಾಪ್ ಮಾಡಿಲ್ಲ. ಫುಲ್ ಬಸ್ ಲೇಡೀಸ್ ಎಲ್ಲ ಬಸ್. ಅದಾದ್ಮೇಲೆ ಸತೀಶ್ ರೆಡ್ಡಿ ಇಲ್ಲಿ ಬರ್ತಾರ, ಜನರಿಗೆ ಭೇಟಿ ಆಗ್ತಾರ? ಅದೇ ಏನಾರ ಪ್ರಾಬ್ಲಮ್ ಆದಾಗ ಶ್ರೀನಿವಾಸ್ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರಿಗೆ ಇದು ಮಾಡ್ತಾರೆ. ಅಲ್ಲಿಂದ ಇಲ್ಲಿ ಬರ್ತಾರೆ, ಬಂದು ನೋಡ್ತಾರೆ. ಎಷ್ಟು ಕೊಡ್ತೀರಾ ಔಟ್ ಆಫ್ 10? 10 ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 10 ಕೊಡ್ಬೋದು ಶ್ರೀನಿವಾಸ್ ಅವ್ರು ಇರಕ್ಕೆ. ಇನ್ನೊಂದು, ಈ ಕಾಂಗ್ರೆಸ್ ಗೌರ್ಮೆಂಟ್ ಫ್ರೀ ಕೊಟ್ಟಿದಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇ ಸರ್ ನಮ್ಮ ಪ್ರಾಬ್ಲಮ್. ನಮ್ಗೆ ಯಾವ್ದು ಬರ್ತಾ ಇಲ್ಲ. ಫ್ರೀ ಮಾಡಿದ್ರು, ಬಸ್ ಫ್ರೀ ಮಾಡಿದ್ರಲ್ಲ, ಅದೆಲ್ಲನು ಫುಲ್ ನಮ್ಗೆ ಆಟ ಇದ್ರಲ್ಲಿ ಎಲ್ಲ ಬಿದ್ದೋಯ್ತು. ಒಂದು ಫಸ್ಟ್ ಇಷ್ಟೊತ್ತಿಗೆ ಒಂದು 500-600 ರೂಪಾಯಿನ ಮಾಡ್ತಾ ಇದ್ರಿ. ಬೆಳಗ್ಗೆಯಿಂದ ಒಂದು ಬೋಣಿ ಆಗಿಲ್ಲ. 12 ಗಂಟೆ ಆಗ್ತಾ ಇತ್ತು, 1 ಗಂಟೆ ಆಗ್ತಾ ಎಲ್ಲ ಬೋಣಿ ಆಗಿಲ್ಲ. ಸರಿ, ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಲಾಸ್ಟ್ 20 months ಇಂದ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ? ಭಯಂಕರ ಇಂಪ್ರೂವ್ಮೆಂಟ್ ಆಗಿದೆ. ಮತ್ತೆ ಮನೆ ಬಾಡಿಗೆಗಳೆಲ್ಲ 5,000 ಇದಾವ, 10,000 ಆಗ್ಬಿಟ್ಟಿದೆ. 10,000 ಇದಾವಲ್ಲ 25,000 ಆಗ್ಬಿಟ್ಟವೆ. ಆ ಜನಗಳು ಈಗ ಸಣ್ಣ ಪಣ್ಣ ಬಡವರು ಬದುಕಾಯ್ತಾ ಇಲ್ಲ. ಇಲ್ಲಿ ಏನಿದ್ರೆ ಬೇರೆ ದೇಶದವ್ರು ಬಂದು ಬದುಕ್ತಾ ಇದಾರೆ. ಇವ್ರೇನಂದ್ರೆ ಬೇರೆ ದೇಶದವ್ರಿಗೆ 25,000 ಕೊಟ್ರೆ ನೀನ್ 10,000 ಖಾಲಿ ಮಾಡು ಅಂತಾರೆ. ಈ ತರ ಆಗ್ಬಿಟ್ಟಿದ್ರೆ ಈ ಓನರ್ಗಳೆಲ್ಲ ಇವ್ರಿಗೆಲ್ಲ ಮೊದ್ಲೇ ಒಂದು ಟ್ಯಾಕ್ಸ್ ಜೋರ ಮಾಡಿ ಇವನ್ನೆಲ್ಲ ಸ್ವಲ್ಪ ಬುದ್ಧಿ ಕಲಿಸಿ. ಯಾಕಂದ್ರೆ ಇಲ್ಲಿ ಬದುಕೋರ್ಗೆ ಯಾರಿಗೂ ಮನೆ ಕೊಡ್ತಾ ಇಲ್ಲ. ಎಲ್ಲ ಹೊರದೇಶದವ್ರಿಗೆ ಬಾಡಿಗೆ ಕೊಡೋರ್ಗೆ ಕೊಡ್ತಾ ಇರೋದು. ಇಲ್ಲಿ ಸಣ್ಣ ಪಣ್ಣ ಯಾರ ಬದುಕಿರೋರ್ಗೆ ಖಾಲಿ ಮಾಡಿ ಫಸ್ಟ್ ಅಂತಾರೆ. ಕ್ಷೇತ್ರದಲ್ಲಿ ರೋಡ್ಗಳು ಹೆಂಗಿದಾವೆ? ಅದಾದ್ಮೇಲೆ ಡೆವಲಪ್ಮೆಂಟ್ ಗಳು ಹೆಂಗಿದೆ? ರೋಡ್ಗಳು ಸುಮಾರು ಪರವಾಗಿಲ್ಲ ಸರ್. ನೀರ್ಗಳದು ಅಲ್ಪ ಸ್ವಲ್ಪ ಪರವಾಗಿಲ್ಲ. ಏನ್ ನಿಮ್ಮ ಹೆಸರು? ರಾಜಪ್ಪ ಅಂತ. ಓಕೆ, ಇಲ್ಲಿ MLA ಹೆಂಗ್ ಕೆಲಸ ಮಾಡ್ತಾರೆ ಲಾಸ್ಟ್ 20 ತಿಂಗಳಿಂದ? ಅವ್ರದ್ದೇನು ಕೆಲಸದೇನು ತೊಂದ್ರೆ ಏನು ಇಲ್ಲ, ಅವ್ರೇನೋ ಮಾಡ್ತಾವ್ರೆ. ಆದ್ರೆ ರೋಡ್ಗಳು ಇದೆಲ್ಲಾನು ಇಲ್ಲಿ ಮಳೆ ಬಂತಂದ್ರೆ ಅಷ್ಟೇ. MLA ಕೈ ಸಿಗ್ತಾರ ಹೋಗ್ಲಿ, ಅವ್ರು ಮಾತಾಡ್ತಾರೆ, ಬರ್ತಾರೆ, ಇಲ್ಲಿ ಫಂಕ್ಷನ್ ಮಾಡ್ತಾರೆ. ನಾವು ಅವಾಗ ಆಟೋ ಫಂಕ್ಷನ್ ಮಾಡ್ತಾರೆ, ಅವಾಗ ಬರ್ತಾರೆ, ಮಾತಾಡ್ಕೊಂತಾರೆ, ಹೋಗ್ತಾರೆ. ಅವ್ರದ್ದೇನು ತೊಂದ್ರೆ ಇಲ್ಲ. ಬೊಮ್ಮನಹಳ್ಳಿ, HSR ಲೇಔಟ್, ಇದು ಅದರ ಇದೆಲ್ಲ ಅವ್ರದ್ದು ಡಿಸ್ಟ್ರಿಕ್ಟ್ ಎಲ್ಲ ಮಾಡಿದ್ದಾರೆ. ಎಲ್ಲ ಒಳ್ಳೇದು ಮಾಡಿದ್ದಾರೆ, ಏನ್ ತೊಂದ್ರೆ ಇಲ್ಲ. ಏನೋ ತೊಂದ್ರೆ ಆದ್ರೆ ಹೇಳಿದ್ರೆ ಬರ್ತಾರೆ, ಬಂದು ವ್ಯವಸ್ಥೆ ಮಾಡ್ಕೊಡ್ತಾರೆ. ಕಾಂಗ್ರೆಸ್ ಗೌರ್ಮೆಂಟ್ ಕೊಡೋ ಯೋಜನೆಗಳು ಯೂಸ್ ಆಗ್ತಿದಾವ? ಏನಿಲ್ಲ ಸರ್, 1 ರೂಪಾಯಿ ಇಲ್ಲ ಸರ್, 1 ರೂಪಾಯಿ ಇಲ್ಲ. ಏನಿಲ್ಲ, ಆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ಬಿಟ್ಟು ಇದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಬೇರೆ ನಮ್ಗೇನು ಅವಸ್ಥೆ ಇದೆ. ಗೌರ್ಮೆಂಟ್ ಇಂದ ಏನು ನಮ್ಗೆ ಅನುಕೂಲ ಇಲ್ಲ. ಎಲ್ಲ ಇಲ್ಲಿ ಮಾಮೂಲಿ ನಾವು ದುಡಿತೀವಿ, 100-200 ದುಡಿತೀವಿ, ತಿಂತೀವಿ, ಅಷ್ಟು ಮಾತ್ರ. ಇನ್ನು ಇಲ್ಲೇನಿಲ್ಲ. ಓಕೆ, ಸತೀಶ್ ರೆಡ್ಡಿ ಹಿಂದೆ ಚೆನ್ನಾಗಿ ಕೆಲಸ ಮಾಡ್ತಿದ್ರು, ಈಗ ಚೆನ್ನಾಗಿ ಕೆಲಸ ಮಾಡ್ತಾರ? ಇಲ್ಲ, ಇವಾಗ ಬರ್ತಾ ಚೆನ್ನಾಗಿ ಮಾಡ್ತಾರೆ. ಮುಂಚೆ ಅಷ್ಟು ನಮ್ಗೆ ಇದಾಗಿಲ್ಲ, ಅಷ್ಟು ನಾವು ಕ್ಯಾರೆ ಮಾಡ್ಕೊಂಡಿಲ್ಲ. ಇವಾಗ ಚೆನ್ನಾಗಿ ಮಾಡ್ತಾರೆ. ನ್ಯೂಸ್ ಫಸ್ಟ್ ಇವತ್ತು ಇಡೀ ದಿನ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುತ್ತಾಡಿ ಜನರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡಿದ್ವಿ. ಇದರಲ್ಲಿ ಸತೀಶ್ ರೆಡ್ಡಿ ಅವರಿಗೆ
ಬಹುತೇಕ ಎಲ್ಲರೂ ಸಹಿತ ಬಹುಪರ ಕೇಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಕ್ಷೇತ್ರದಲ್ಲಿ ತುಂಬಾ ಅದ್ಭುತವಾದಂತಹ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ. ರಸ್ತೆಗಳನ್ನ ಡೆವಲಪ್ ಮಾಡೋದಾಗಿರ್ಲಿ ಅಥವಾ ಇಲ್ಲಿರುವಂತಹ ಚರಂಡಿಗಳ ನಿರ್ಮಾಣ ಮಾಡುವಂತದ್ದಾಗಿರ್ಲಿ ಎಲ್ಲವನ್ನ ಸಹಿತ ಮಾಡಿದ್ದಾರೆ. ಆದ್ರೆ ಅತಿಯಾದಂತಹ ಮಳೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗುತ್ತೆ, ಅದನ್ನ ನಿರ್ವಹಿಸಿದ್ರೆ ಸಾಕು ಅನ್ನುವಂತಹ ಮೆಸೇಜ್ ಅನ್ನು ಸಹಿತ ಕೊಟ್ಟಿದ್ದಾರೆ. ಹಾಗಾದ್ರೆ ಓವರ್ ಆಲ್ ಆಗಿ ಎಷ್ಟು ಮಾರ್ಕ್ಸ್ ಅನ್ನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋದ್ರೆ 8 ರಿಂದ 9 ಮಾರ್ಕ್ಸ್ ಔಟ್ ಆಫ್ 10 ಗೆ ಕೊಟ್ಟಿದ್ದಾರೆ. ಆ ಮೂಲಕವಾಗಿ ಸತೀಶ್ ರೆಡ್ಡಿ ಅವರ ಕಾರ್ಯವೈಖರಿಯ ಬಗ್ಗೆ ಜನರು ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿರೋದಂತೂ ಸತ್ಯ. ಇದು ಇವತ್ತಿನ ಏನಂದ್ರೆ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ಕಾರ್ಯಕ್ರಮ. ನಾಳೆ ಮತ್ತೊಂದು ವಿಧಾನಸಭಾ ಕ್ಷೇತ್ರ ಬರ್ತೀವಿ, ಅಲ್ಲಿರುವಂತಹ ಶಾಸಕರ ಬಗ್ಗೆ ಮಾಹಿತಿನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತೀವಿ. ಅದರ ಜೊತೆಗೆ ಅವರಿಗೆ ಯಾವ ರೀತಿಯಾದಂತಹ ಮಾರ್ಕ್ಸ್ ಅನ್ನ ಕೊಡ್ತಾರೆ, ಕ್ಷೇತ್ರದಲ್ಲಿರುವಂತಹ ಪ್ರಾಬ್ಲಮ್ಸ್ ಗಳು ಏನು ಅಂತ ತಿಳ್ಕೊಳ್ಳುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ನಿಮ್ಮ ಕ್ಷೇತ್ರದಲ್ಲಿ ಮುಂದೆ ಮಾಡುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.